ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಳ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ಗೆ ವಾರ್ಡ್ ಓಪನ್. ಗ್ಲೂಕೋಸ್ ಸೇರಿ ತುರ್ತು ಚಿಕಿತ್ಸೆ. ಪತ್ನಿಗೆ ಅನೈತಿಕ ಸಂಬಂಧದ ಅನುಮಾನದ ಹಿನ್ನೆಲೆ ಮನಸ್ಸು ಹೆಚ್ಚಿ ಮಚ್ಚಿನಿಂದ ಕೊಚ್ಚಿ ಬರ್ಬರ ಕೊಲೆ ಮಾಡಿದ ಪತಿ. ಎಸ್ಎಸ್ಎಲ್ಸಿಯಲ್ಲಿ 33ನೇ ಸ್ಥಾನಕ್ಕೆ ತೃಪ್ತಿಗೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆ. ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಸಾಧನೆ. 625ಕ್ಕೆ 624 ಅಂಕ ಪಡೆದ ಬಿಜಿಎಸ್ನ ಪ್ರಣತಿ ರಾಜ್. ಸ್ಥಳೀಯ ಶಾಸಕರ ವಿರುದ್ಧ ಮಾತನಾಡಿದ ಉಸ್ತುವಾರಿ ಸಚಿವರ ಬೆಂಬಲಿಗರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ ಕಾಂಗ್ರೆಸ್ ಪಕ್ಷ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಬಿಸಿಲಿನ ತಾಪಮಾನ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈಗಾಗಲೇ ಸಾರ್ವಜನಿಕರಿಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದೆ. ಕಳೆದ 15 ದಿನಗಳಿಂದ ಜಿಲ್ಲೆಯಲ್ಲಿ 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ದಾಖಲಾಗುತ್ತಿದ್ದು, ಈ ಹಿನ್ನೆಲೆ ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ಗೆ ಒಳಗಾಗುವ ರೋಗಿಗಳ ಚಿಕಿತ್ಸೆಗಾಗಿ ವಿಶೇಷ ವಾರ್ಡ್ ಸ್ಥಾಪಿಸಲಾಗಿದೆ ಎಂದು ಆರ್ಎಂಒ ಡಾಕ್ಟರ್ ರಮೇಶ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಈ ಬಾರಿ 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಬೇಸಿಗೆಯಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಗಿದೆ. ಆದರೂ ಹೀಟ್ ಸ್ಟ್ರೋಕ್ಗೆ ಒಳಗಾದ ಜನರಿಗೆ ಕೂಡಲೇ ಚಿಕಿತ್ಸೆ ನೀಡುವ ಸಲುವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಆರಂಭದಲ್ಲಿ 5 ಹಾಸಿಗೆಗಳಿರುವ ವಾರ್ಡ್ನಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಗ್ಲೂಕೋಸ್ ಸೇರಿದಂತೆ ತುರ್ತು ಚಿಕಿತ್ಸಾ ವ್ಯವಸ್ಥೆಗಳನ್ನು ಸಿದ್ಧಗೊಳಿಸಲಾಗಿದ್ದು, ಶೀತಲೀಕರಣ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕುರಿತು ಮಾತನಾಡಿದ ಸರ್ಕಾರಿ ಆಸ್ಪತ್ರೆಯ ನಿವಾಸಿ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್, ದಿನೇ ದಿನೇ ಹೆಚ್ಚುತ್ತಿರುವ ತಾಪಮಾನದಿಂದ ಜನರು ಹೀಟ್ ಸ್ಟ್ರೋಕ್ಗೆ ಒಳಗಾಗುವ ಸಾಧ್ಯತೆ ಇದೆ. ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಹವಾನಿಯಂತ್ರಿತ ವಿಶೇಷ ಕೊಠಡಿಯನ್ನು ಸ್ಥಾಪಿಸಲಾಗಿದೆ. ಹೀಟ್ ಸ್ಟ್ರೋಕ್ ರೋಗಿಗಳಿಗಾಗಿ ವೆಂಟಿಲೇಟರ್ಗಳು, ಮಾನಿಟರ್ಗಳು ಸೇರಿದಂತೆ ಅಗತ್ಯ ಸಾಧನಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ವಿಶೇಷ ವೈದ್ಯಕೀಯ ತಂಡವನ್ನು ರಚಿಸಲಾಗಿದ್ದು, ವಾರ್ಡ್ನ ಮೇಲ್ವಿಚಾರಣೆಯನ್ನು ನಡೆಸಲಿದೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ಈಗ ಎಲ್ಲರಿಗೂ ತಿಳಿದಿರೋ ಹಾಗೆ ಬಿಸಿಲಿನ ತಾಪಮಾನ ಭಾಳ ಹೆಚ್ಚಾಗಿದೆ. ಪ್ರತಿ ವರ್ಷವೂ ನಾವೇನು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ಆ ರೀಸನ್ನಿಂದ ಆಗಲಿ ಇಲ್ಲ ನಾವು ಪರಿಸರ ಸ್ವಲ್ಪ ಸರಿಯಾಗಿ ನಡೆಸ್ಕೊಳ್ಳೋ ರೀತಿಯಿಂದ ಏನಾಗ್ತಾ ಇದೆ, ಹೆಚ್ಚು ಬಿಸಿಲಿನ ತಾಪಕ್ಕೆ ಒಳಗಾಗಂಥ ಪರಿಸ್ಥಿತಿ ಬಂದಿದೆ. ಪ್ರತಿ ವರ್ಷ ನಾವು ನೋಡ್ತಾ ಇದ್ದಾಗೆ ಈಗ ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಭಾಳ ಬಿಸಿಲು ಬಂದಿದೆ. ಸೊ ಜನಕ್ಕೆ ಏನು ತೊಂದರೆ ಆಗೋದು ಇದರಿಂದ. ಈ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತೊಗೊಂಡ್ರೆ ಮುಂಚೆ ಭಾಳ ಕಮ್ಮಿ ಇರ್ತಾ ಇತ್ತು. ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಇರುವಷ್ಟು ಬಿಸಿಲು ನೋಡೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದರಿಂದ ಏನಾಗ್ತದೆ, ಜನಕ್ಕೆ ಹೆಚ್ಚಾಗಿ ವಯಸ್ಸಾದವ್ರಿಗೆ, ಮಕ್ಕಳಿಗೆ ಆಚೆ ಬರ್ತಕ್ಕಂಥ ವ್ಯವಸ್ಥೆ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಶಾಲೆಗಳಿಗೆ ಹೋಗ್ತಕ್ಕಂಥದ್ದಾಗಲಿ ವಹಿವಾಟು ನಡೆಸೋಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಬೆಳಿಗ್ಗೆ ಸುಮಾರು 11 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ಹೆಚ್ಚಿನ ತಾಪಮಾನ ಆಗಿಬಿಟ್ಟು ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಉದ್ದೇಶ ಇಟ್ಕೊಂಡು ನಾವು ಸರ್ಕಾರದ ಮಾರ್ಗದರ್ಶನಗಳು ಏನು ಬಂದಿದೆ, ಒಂದು ಹೀಟ್ ಸ್ಟ್ರೋಕ್ ವಾರ್ಡ್ ಅಥವಾ ಸನ್ ಸ್ಟ್ರೋಕ್ ವಾರ್ಡ್ ಅಂತ ಜಿಲ್ಲೆಯಲ್ಲಿ ಇದುವರೆಗೂ ಹೀಟ್ ಸ್ಟ್ರೋಕ್ ಪ್ರಕರಣಗಳು ದಾಖಲಾಗಿಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನು ಸ್ಥಾಪಿಸಲಾಗಿದೆ. ರೋಗಿಗಳ ಚಿಕಿತ್ಸೆಗೆ ಬೇಕಾಗುವ ಎಲ್ಲಾ ಸೌಲಭ್ಯಗಳು ಈ ವಾರ್ಡ್ನಲ್ಲಿ ಲಭ್ಯವಿದೆ. ಹೀಟ್ ವೇವ್ನಿಂದ ರಕ್ಷಿಸಿಕೊಳ್ಳಲು ವೃದ್ಧರು ಮತ್ತು ಮಕ್ಕಳು ಬೆಳಿಗ್ಗೆ 11ರಿಂದ ಸಂಜೆ 4ರವರೆಗೆ ಹೊರಗೆ ಹೋಗದೆ ಮನೆಯಲ್ಲೇ ಇರುವುದು ಉತ್ತಮ. ಹೊರಗೆ ಹೋಗಬೇಕಾದ್ರೆ ನೀರಿನ ಬಾಟಲ್ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಕಳೆದ 15 ದಿನಗಳಿಂದ ತಾಪಮಾನ ಹೆಚ್ಚಾಗಿದ್ರೂ ಆರೋಗ್ಯ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾದ ಹೀಟ್ ಸ್ಟ್ರೋಕ್ ಪ್ರಕರಣಗಳು ಇನ್ನೂ ದಾಖಲಾಗಿಲ್ಲ. ಹೀಟ್ ವೇವ್ಗೆ ಸಂಬಂಧಿಸಿದಂತೆ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪತ್ನಿಯ ನಡತೆಯ ಮೇಲೆ ಅನುಮಾನಗೊಂಡು ಪತಿಯೊಬ್ಬ ಆಕೆಯನ್ನ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವ ಭೀಕರ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನಲ್ಲಿ ನಡೆದಿದೆ. ಆಂಧ್ರಪ್ರದೇಶ ಮೂಲದ ದಂಪತಿಗಳು ಸಂಬಂಧಿಕರ ಮನೆಗೆ ಬಂದು ವಾಪಸ್ ಹೋಗುವ ದಾರಿಯಲ್ಲಿ ಈ ರಕ್ತಪಾತ ನಡೆದಿದೆ.
ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಚಿನ್ನದಗಣಿ ಗ್ರಾಮದ ಬಳಿ ಮೈ ನಡುಗಿಸುವಂತಹ ಘಟನೆಯೊಂದು ನಡೆದಿದೆ. ಆಂಧ್ರಪ್ರದೇಶದ ಪೆದ್ದೂರು ಗ್ರಾಮದ ನಿವಾಸಿ ಈಶ್ವರಮ್ಮ ಎಂಬಾಕೆಯನ್ನ ಆಕೆಯ ಪತಿ ಗೋಪಿನಾಥ್ ಎಂಬಾತನೇ ಬಲಿ ಪಡೆದಿದ್ದಾನೆ. ರಾಜ್ಯ ಸಶಸ್ತ್ರ ಮೀಸಲು ಪಡೆ ಸ್ಥಾಪಿಸಲು ಉದ್ದೇಶಿಸಿರುವ ಜಾಗದಲ್ಲೇ ಈ ಕೃತ್ಯ ನಡೆದಿದ್ದು, ಪತ್ನಿಯ ಶೀಲದ ಮೇಲೆ ಅನುಮಾನಗೊಂಡಿದ್ದೇ ಈ ಕೊಲೆಗೆ ಪ್ರಮುಖ ಕಾರಣ ಎಂದು ತಿಳಿದು ಬಂದಿದೆ. ಬಂಗಾರಪೇಟೆಯಲ್ಲಿದ್ದ ತಮ್ಮ ಸಂಬಂಧಿಕರ ಮನೆಗೆ ಭೇಟಿ ನೀಡಿ ವಾಪಸ್ ಪೆದ್ದೂರು ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ದಾರಿಯಲ್ಲಿ ಗೋಪಿನಾಥ್ ತನ್ನ ಪತ್ನಿಯ ಜೊತೆ ಜಗಳ ತೆಗೆದಿದ್ದಾನೆ. ಈ ವೇಳೆ ತನ್ನ ಬಳಿಯಿದ್ದ ಮಚ್ಚಿನಿಂದ ಈಶ್ವರಮ್ಮನ ಮೇಲೆ ಮನಸ್ಸು ಇಚ್ಛೆ ದಾಳಿ ನಡೆಸಿದ್ದಾನೆ. ಆರೋಪಿ ಗೋಪಿನಾಥ್ ಎಷ್ಟು ಕ್ರೂರವಾಗಿ ವರ್ತಿಸಿದ್ದಾನೆಂದ್ರೆ, ಈಶ್ವರಮ್ಮನ ಎರಡೂ ಕೈಗಳು ಹಾಗೂ ತಲೆಯ ಭಾಗಕ್ಕೆ ಮಚ್ಚಿನಿಂದ ಮನಬಂದಂತೆ ಕೊಚ್ಚಿದ್ದಾನೆ. ತೀವ್ರ ರಕ್ತಸ್ರಾವದಿಂದಾಗಿ ಈಶ್ವರಮ್ಮ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಸದ್ಯ ಆರೋಪಿ ಗೋಪಿನಾಥ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಉರಿಗಾಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಣ್ಣ ಅನುಮಾನ ಸಂಸಾರದಲ್ಲಿ ಎಂತಹ ಕಿಚ್ಚು ಹಚ್ಚುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಸದ್ಯ ಆರೋಪಿ ಗೋಪಿನಾಥ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಉರಿಗಾಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಣ್ಣ ಅನುಮಾನ ಸಂಸಾರದಲ್ಲಿ ಎಂತಹ ಕಿಚ್ಚು ಹಚ್ಚುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಸದ್ಯ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಬಾರಿ ರಾಜ್ಯದಲ್ಲಿ 90.88% ಪಡೆದು 33ನೇ ಸ್ಥಾನಕ್ಕೆ ಕುಸಿದಿದೆ. ಆದರೂ ಶೇಕಡಾವಾರು ಕಳೆದ ವರ್ಷಕ್ಕಿಂತ ಈ ಬಾರಿ 27% ಹೆಚ್ಚಿಗೆ ಉತ್ತೀರ್ಣಗೊಂಡಿದ್ದು, ಸರ್ಕಾರಿ ಪ್ರೌಢಶಾಲಾ ಶಾಲೆಗಳು ಉತ್ತಮ ಫಲಿತಾಂಶವನ್ನ ತಂದುಕೊಟ್ಟಿದ್ದು, 32 ಶಾಲೆಗಳು 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಂಡಿವೆ. ಮಂಚನಬೆಲೆ ಗ್ರಾಮಾಂತರ ಬಿಜಿಎಸ್ ಅನುದಾನಿತ ಪ್ರೌಢಶಾಲೆಯ ಪ್ರಣತಿ ರಾಜ್ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದುಕೊಂಡು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇಂದು ಪ್ರಕಟಗೊಂಡ 10ನೇ ತರಗತಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 33 ಸ್ಥಾನಕ್ಕೆ ಕುಸಿದಿದೆ. ಆದರೂ ಸರ್ಕಾರಿ ಶಾಲೆಗಳು ಉತ್ತಮ ಫಲಿತಾಂಶವನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿವೆ. ಕಳೆದ ವರ್ಷ 63% ಪಡೆದಿದ್ದ ಜಿಲ್ಲೆ ಫಲಿತಾಂಶ ಈ ಬಾರಿ 90.88% ಪಡೆದುಕೊಂಡಿದ್ದು, ಜಿಲ್ಲೆಯಲ್ಲಿ 32 ಸರ್ಕಾರಿ ಶಾಲೆಗಳು, 5 ಅನುದಾನಿತ ಶಾಲೆಗಳು, 59 ಅನುದಾನ ರಹಿತ ಶಾಲೆಗಳಿಗೆ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಗಿಡ್ನಹಳ್ಳಿ, ಆರ್ಜೆಹಳ್ಳಿ ಹಾಗೂ ದಿಬ್ಬೂರು ಸರ್ಕಾರಿ ಶಾಲೆಗಳು 100ಕ್ಕೆ 100 ಉತ್ತೀರ್ಣಗೊಂಡ ಶಾಲೆಗಳಾಗಿವೆ. ಇನ್ನು ಇಷ್ಟು ವರ್ಷ ಜಿಲ್ಲೆಗೆ ಟಾಪರ್ ಆಗಿದ್ದ ಅಗಲಗುರ್ಕಿ ಬಿಜಿಎಸ್ ಶಾಲೆಯನ್ನ ಹಿಂದಿಕ್ಕಿ ಮಂಚನಬೆಲೆ ಬಿಜಿಎಸ್ ಶಾಲೆ ಜಿಲ್ಲೆಗೆ ಟಾಪರ್ ವಿದ್ಯಾರ್ಥಿಯನ್ನ ಪ್ರದರ್ಶಿಸಿದೆ. ಈ ಬಾರಿ ಫಲಿತಾಂಶದಲ್ಲಿ ಜಿಲ್ಲೆಯ ಚಿಕ್ಕ ತಾಲೂಕು ಗುಡಿಬಂಡೆ ಮೊದಲ ಸ್ಥಾನ ಪಡೆದುಕೊಂಡಿದ್ರೆ, ದೊಡ್ಡ ತಾಲೂಕು ಎನಿಸಿಕೊಂಡಿರುವ ಗೌರಿಬಿದನೂರು ಕೊನೆಯ ಸ್ಥಾನಕ್ಕೆ ಇಳಿದಿದೆ. ಚಿಕ್ಕಬಳ್ಳಾಪುರ ತಾಲೂಕು ದ್ವಿತೀಯ, ಚಿಂತಾಮಣಿ ತಾಲೂಕು ತೃತೀಯ ಹಾಗೂ ಶಿಡ್ಲಘಟ್ಟ ತಾಲೂಕು 4ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿವೆ. ಇನ್ನು ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನವನ್ನ ಉಳಿಸಿಕೊಂಡಿದ್ರೆ, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಕೊನೆ ಸ್ಥಾನದಲ್ಲಿ ಉಳಿದುಕೊಂಡಿದೆ. ಇಂದಿನ ಫಲಿತಾಂಶದ ಬಗ್ಗೆ ಮಾತನಾಡಿರುವ ಜಿಲ್ಲಾ ಉಪನಿರ್ದೇಶಕ ರಮೇಶ್, ಈ ಬಾರಿ ಉತ್ತಮ ಫಲಿತಾಂಶ ಬಂದಿದೆ. ಕಳೆದ ವರ್ಷ 63% ಅಂಕ ಪಡೆದಿದ್ದು, ಈ ಬಾರಿ 90.88ಕ್ಕೆ ಜಿಗಿದಿದೆ. ಆದರೆ ಜಿಲ್ಲೆಯ ಸುಮಾರು 20 ಜಿಲ್ಲೆಗಳು ಕೇವಲ 1% ವಾರಲ್ಲಿ ಹಿಂದೆ ಮುಂದೆ ಇರುವುದರಿಂದ ನಾವು ತಾಂತ್ರಿಕವಾಗಿ 33ನೇ ಸ್ಥಾನದಲ್ಲಿ ಉಳಿದುಕೊಂಡಿದ್ದೇವೆ ಅಷ್ಟೇ ಎಂದು ಸಮಜಾಯಿಸಿ ನೀಡಿದ್ದು, ಈಗ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಮೇ 12ಕ್ಕೆ 2ನೇ ಪರೀಕ್ಷೆ ಬರೆಯಲಿದ್ದು, ಅಷ್ಟೊತ್ತಿಗೆ ಎಲ್ಲ ವಿದ್ಯಾರ್ಥಿಗಳು ತಯಾರಾಗಿ ಅನುತ್ತೀರ್ಣಗೊಂಡಿರುವ ಎಲ್ಲ ವಿಷಯಗಳನ್ನು ಪಾಸ್ ಮಾಡಿಕೊಳ್ಳುವಂತೆ ಆಶಿಸಿದ್ದಾರೆ. 23% ಬಂದಿತ್ತು, 63% ಬಂದಿತ್ತು. 24-25 63.2. ಈ ವರ್ಷ ಎಕ್ಸಾಮ್ 1ನಲ್ಲಿ ನಾವು 90.88 ರಿಸಲ್ಟ್ ಬಂದಿದೆ. ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಸುಮಾರು ಒಂದು 20 ಶಾಲೆಗಳು 100ಕ್ಕೆ 100ರಷ್ಟು ಸರ್ಕಾರಿ ಶಾಲೆಗಳು ಬಂದಿದೆ. ಗಣನೀಯವಾಗಿ ಸರ್ಕಾರಿ ಶಾಲೆಗಳ ಫಲಿತಾಂಶ ಹೆಚ್ಚಳವಾಗಿದೆ. ಇದರ ಜೊತೆಗೆ ಕ್ವಾಲಿಟಿ ರಿಸಲ್ಟ್ ಸಹ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. A+ ಸಂಖ್ಯೆನೂ ಸಹ ಕಳೆದ ಬಾರಿ ಕಂಪೇರ್ ಮಾಡ್ಕೊಂಡ್ರೆ ಉತ್ತಮ ಸ್ಥಾನದಲ್ಲಿ ನಾವಿದ್ದೀವಿ. ಜೊತೆಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಹತ್ರ ಒಂದು 28-29% ನಮ್ಗೆ ಜಾಸ್ತಿ ಆಗಿದೆ ಫಲಿತಾಂಶ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇವಿಎಸಿ ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ ಜೆಇಇ, ನೀಟ್ ಮತ್ತು ಕೆಸಿಇಟಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಗೆದ್ದಾಗಿನಿಂದ ಹಳೆ ಕಾಂಗ್ರೆಸ್, ಹೊಸ ಕಾಂಗ್ರೆಸ್ ಬಣಗಳ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇತ್ತು. ಅದು ಆಗಾಗ ಸ್ಫೋಟಗೊಳ್ಳುತ್ತಾ ಬಂದಿದ್ದು ಉಸ್ತುವಾರಿ ಸಚಿವರ ಬಣ ಎಂದು ಗುರುತಿಸಿಕೊಂಡಿರುವ 3 ಕಾಂಗ್ರೆಸ್ ಮುಖಂಡರಿಗೆ ಶಾಸಕರ ವಿರುದ್ಧ ಮಾತನಾಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿರುವ ಬಗ್ಗೆ ಕಾರಣ ಕೇಳಿ ಕಾಂಗ್ರೆಸ್ ಪಕ್ಷದ ಆಡಳಿತ ಕಾರ್ಯಾಧ್ಯಕ್ಷ ಚಂದ್ರಶೇಖರ್, ಭರಣಿ ವೆಂಕಟೇಶ್, ಕಾಕಲಚಿಂತ ರಾಜಣ್ಣ ಮತ್ತು ಮಿಲ್ಟನ್ ವೆಂಕಟೇಶ್ಗೆ ನೋಟಿಸ್ ನೀಡಲಾಗಿದೆ. ಯಾವ್ಯಾವ ಗ್ರೂಪ್ಗಳಲ್ಲಿ ಯಾವ್ಯಾವ ಫೋಟೋ ಹಾಕ್ತಾರೋ ನನಗೆ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಪಕ್ಷದಲ್ಲಿಯೂ 2-3 ಬಣಗಳು ಇವೆ ಎಂಬುದು ಇತ್ತೀಚೆಗೆ ಗೋಚರವಾಗುತ್ತಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಂತೂ ಶಾಸಕ ಪ್ರದೀಪ್ ಈಶ್ವರ್ ಗೆದ್ದಾಗಿನಿಂದ ಹಳೆ ಕಾಂಗ್ರೆಸ್ ಹಾಗೂ ಪ್ರದೀಪ್ ಈಶ್ವರ್ ಬೆಂಬಲಿಗರ ಮಧ್ಯೆ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಬಂದಿದೆ. ಪ್ರದೀಪ್ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಬೆಲೆ ಕೊಡುತ್ತಿಲ್ಲ, ಅವರನ್ನ ಯಾವ ಕಾರ್ಯಕ್ರಮಗಳಿಗೂ ಕರೆಯುತ್ತಿಲ್ಲ, ಅವರು ಹೇಳಿದ ಯಾವ ಕೆಲಸಗಳನ್ನ ಮಾಡಿಕೊಡುತ್ತಿಲ್ಲ ಎಂಬ ದೂರುಗಳು ಹಿರಿಯ ಮುಖಂಡರ ಗಮನಕ್ಕೆ ತರುವ ಕೆಲಸ ಮಾಡಿದ್ರು. ಪ್ರದೀಪ್ ವಿರುದ್ಧ ತಿರುಗಿ ಬಿದ್ದ ಯುವ ಕಾಂಗ್ರೆಸ್ ಮುಖಂಡ ಜಗದೀಶ್ ಮಾಜಿ ಶಾಸಕ ಮುನಿಯಪ್ಪರವರಿಗೂ ನೋಟಿಸ್ ಕೊಡಿಸಿದ್ದ ಪ್ರದೀಪ್ 3 ದಿನಗಳ ಹಿಂದೆ ತನ್ನ ವಿರುದ್ಧ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ಚಿಮುಲ್ ನಿರ್ದೇಶಕರು ಭರಣಿ ವೆಂಕಟೇಶ್, ಕಾಕಲಚಿಂತ ರಾಜಣ್ಣ ಮತ್ತು ಮಿಲ್ಟನ್ ವೆಂಕಟೇಶ್ಗೆ ಕಾಂಗ್ರೆಸ್ ಆಡಳಿತ ರಾಜ್ಯ ಕಾರ್ಯಾಧ್ಯಕ್ಷ ಚಂದ್ರಶೇಖರಿಂದ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿಸಿದ್ದಾರೆ. ಆ ಲಿಖಿತ ದೂರನ್ನು ಆಧರಿಸಿ ನಮ್ಮ ಹೈಕಮಾಂಡ್ನಿಂದ ಇವತ್ತು 3 ಜನರ ಒಂದು ಭರಣಿ ವೆಂಕಟೇಶ್, ಮಿಲ್ಟನ್ ವೆಂಕಟೇಶ್ ಮತ್ತು KR ರಾಜಣ್ಣ ಅನ್ನೋರಿಗೆ ಕಾರಣ ಕೇಳಿ ನೋಟಿಸನ್ನು ನಮ್ಮ KPCC ವತಿಯಿಂದ ಕಳಿಸ್ಕೊಟ್ಟಿರ್ತಾರೆ. ಪ್ರತಿ ಸಲನೂ ಅವರು ಹೇಳ್ತಾ ಇದ್ರು, ಭರಣಿ ವೆಂಕಟೇಶ್ ಅವರು ಪ್ರತಿ ಸಲನೂ TAPMCS ಎಲೆಕ್ಷನ್ಸಲ್ಲಿ ಸೋಲಿಸಿದ್ರು ಅಂತ. TAPCMSನ ಎಲೆಕ್ಷನ್ಗೆ ಪೂರ್ವಭಾವಿ ಸಭೆ ಇಲ್ಲೇ ಮಾಡಿದ್ದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ. ಪೂರ್ವಭಾವಿ ಸಭೆಯಲ್ಲಿ ಅವರು ಬಂದು ಮೊದಲು ಕೇಳಿದ್ದು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಏನು ಅಂತಕ್ಕಂಥದ್ದು ಬಿಟ್ಟರೆ ಇನ್ನೊಂದು ಮಾತು ಮಾತಾಡಲಿಲ್ಲ. ಅದಾದ ನಂತರ ಹೋದವರು ಅದಕ್ಕೆ ಅಭ್ಯರ್ಥಿಗಳನ್ನು ಯಾರು ಆಯ್ಕೆ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗಮನನೂ ಹರಿಸಲಿಲ್ಲ, ಇಲ್ಲಿ ಯಾರೂ ಬರಲಿಲ್ಲ. ನೋಟಿಸ್ ಜಾರಿ ಮಾಡಿದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಭರಣಿ ವೆಂಕಟೇಶ್, ನನ್ನ ಕೈಗೆ ಇನ್ನೂ ನೋಟಿಸ್ ತಲುಪಿಲ್ಲ, ನಾನು ಇರುವ ಸತ್ಯವನ್ನಷ್ಟೇ ಹೇಳಿದ್ದೇನೆ, ಪಕ್ಷದ ವಿರೋಧಿ ಚಟುವಟಿಕೆ ಏನೂ ಮಾಡಿಲ್ಲ, ಮುಂದೆ ಪಕ್ಷಕ್ಕೆ ಹಾನಿಯಾಗುವ ಅಂಶಗಳನ್ನು ತೆರೆದಿಟ್ಟಿದ್ದೇನೆ. ಉಸ್ತುವಾರಿ ಸಚಿವರು ಜಿಲ್ಲಾ ಕೇಂದ್ರಕ್ಕೆ ನೀಡಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿದ್ದೇನೆ, ಅದರಲ್ಲಿ ತಪ್ಪೇನಿದೆ ಎಂದು ಖಡಕ್ ಆಗಿ ಹೇಳಿದ್ದಾರೆ. ನಾವು ಅವರ ಸರಿಯೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವರು ಕಿವಿ ಇಂಡಿಯಾ ಕೆಲಸ ನಾನು ಮಾಡಿದ್ದೀನಿ. ಯಾರ್ಯಾರೋ ಬೇರೆ ಬೇರೆ ನನಗೆ ನೋಟಿಸ್ಗಳು
ಏನು ನನಗೆ ವಾಟ್ಸಾಪ್ಗಳಲ್ಲಿ ನೋಟಿಸ್ ಬಂದಿದೆ, ಆದರೆ ನನ್ನ ಕೈಗೆ ಸೇರಿಲ್ಲ. ನನ್ನ ಕೈಗೆ ಸೇರಿದ್ರೆ ನಾನು ಏನು ಕಾರ್ಯದರ್ಶಿಗಳೇನಿದ್ದಾರೆ, ಯಾರು ಚಂದ್ರಶೇಖರ್ ಅವರಿಗೆ ನಾನು ಉತ್ತರ ಕೊಡೋಂಥ ಕೆಲಸ ಮಾಡಿದ್ದೆ. ಈ ಹಿಂದೆ ಒಂದು 100ರಿಂದ 150 ಜನ ಮುಖಂಡರುಗಳು ಸಹ ಚಂದ್ರಶೇಖರ್ ಸಾಹೇಬರಿಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ನಡವಳಿಕೆ ಬಗ್ಗೆ ಕೂಡ ನಾನು ಹೈಕಮಾಂಡ್ಗೂ ದೂರು ಕೊಟ್ಟಿದ್ದೀವಿ. ಎಲ್ಲ ಮುಖಂಡರುಗಳು 100-150 ಜನ ಎಲೆಕ್ಟೆಡ್ ಪೀಪಲ್ಸ್ ಹೋಗಿ ದೂರು ಕೊಟ್ಟಿದ್ದೀವಿ. ಅನುಭವ ಕಲಿಯೋಂಥ ವಯಸ್ಸು, ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋದರೆ ಒಳ್ಳೆಯದು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ನಮಗೂ ಅವ್ರಿಗೂ ವೈಯಕ್ತಿಕವಾಗಿ ಏನೂ ಇಲ್ಲ. ಒಟ್ನಲ್ಲಿ ಪ್ರದೀಪ್ ಈಶ್ವರ್ ಮತ್ತು ಉಸ್ತುವಾರಿ ಸಚಿವರ ಬೆಂಬಲಿಗರ ಒಳ ಜಗಳ ಈಗ ಬಹಿರಂಗವಾಗಿದ್ದು, ಮಾಧ್ಯಮಗಳ ಮೂಲಕ ತಮ್ಮ ಸ್ವಪಕ್ಷದ ಶಾಸಕ ಸಚಿವರ ವಿರುದ್ಧವೇ ನೀಡುತ್ತಿರುವ ಹೇಳಿಕೆಗಳಿಗಂತೂ ಜಿಲ್ಲೆಯ ಜನರಿಗೆ ಸಖತ್ ಎಂಟರ್ಟೈನ್ಮೆಂಟ್ ನೀಡುತ್ತಿದ್ದು, ವಿರೋಧ ಪಕ್ಷಗಳ ಕೈಗೆ ಸರಿಯಾದ ಅಸ್ತ್ರ ಸಿಕ್ಕಂತಾಗಿದೆ. ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಉಂಟಾಗಿರುವ ಅಗ್ಗಜಗ್ಗಾಟದಲ್ಲಿ ಮತ್ಯಾರಿಗೆ ತಲೆದಂಡ ಕಾದಿದೆಯೋ ಕಾದು ನೋಡಬೇಕಾಗಿದೆ. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ನಾಡು ನುಡಿ ರಕ್ಷಣೆಯಲ್ಲಿ ಸ್ವಾಭಿಮಾನಿಗಳಾಗಿ ಮತ್ತಷ್ಟು ನೈಜತೆಯನ್ನು ಹೊಂದುವುದು ಕರವೇ ಉದ್ದೇಶ ಎಂದು ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಹೇಳಿದರು. ಕನ್ನಡಿಗರೇ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಆಗಬೇಕಾಗತ್ತೆ. ನಾವು ಬೆಳಗ್ಗೆ ಎದ್ದು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಕರವೇ ಹಾಗೂ ಜಿಲ್ಲಾ ಕರವೇ ಸಹಯೋಗದಲ್ಲಿ ನಡೆದ ಸಾಮಾಜಿಕ ಜಾಲತಾಣ ಕಾರ್ಯಾಗಾರದಲ್ಲಿ ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಮಾತನಾಡಿ, ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಕಟ್ಟಿಲ್ಲ, ರಾಜಕಾರಣಕ್ಕಾಗಿ ಅಲ್ಲ, ಹಣ ಆಸ್ತಿಗಾಗಿ ಕಟ್ಟಿಲ್ಲ, ಬದಲಿಗೆ ಕನ್ನಡ ಭಾಷೆ, ಪ್ರೀತಿ, ಸಂಸ್ಕೃತಿ, ನೆಲ, ಜಲ ಎನ್ನುವ ಕಾಳಜಿ ಇದ್ದರೆ ಅದು ನಿಜವಾದ ಕನ್ನಡಿಗ. ಹೀಗಾಗಿ ರಾಜ್ಯದಲ್ಲಿದ್ದು ನಾವು ಕನ್ನಡಿಗರು ಎಂದು ಹೇಳಿಕೊಳ್ಳಲು ಆಗುವುದಿಲ್ಲ. ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ಕಳೆದ 27 ವರ್ಷ ಹಿಂದೆ ಎಂದರೆ 1999ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಾಪನೆಯಾಗಿದ್ದು, ಇಲ್ಲಿಯವರೆಗೆ ನವ ಯುವಕನ ರೀತಿಯಲ್ಲಿ ನಾಡಿನ ವಿಚಾರದಲ್ಲಿ ಮುಂದೆ ಇದೆ. ದೇಶದ ಹೊರ ರಾಜ್ಯಗಳಿಂದ ಬಂದವರು ರಾಜ್ಯದಲ್ಲಿ ಅಧಿಕಾರವನ್ನ ಮಾಡಲು ಮುಂದೆ ಬರಬಾರದು ಎಂದರೆ ಪ್ರತಿಯೊಬ್ಬ ಕನ್ನಡಿಗರು ರಾಜ್ಯದ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳಬೇಕು ಎಂದರು. ಕನ್ನಡಿಗರೇ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಆಗಬೇಕಾಗತ್ತೆ. ನಾವು ಬೆಳಗ್ಗೆ ಎದ್ದು ಎಲ್ಲಿ ಸಿಗ್ತಾನಪ್ಪ ಕನ್ನಡಿಗ ಅಂತ ಹುಡುಕ್ಬೇಕಾಗತ್ತೆ. ಇದು ನಮ್ಮಪ್ಪ ಕಟ್ಟಿದ ಆಸ್ತಿಯಪ್ಪ, ಇಲ್ಲಿ ಯಾರು ಬಂದು ವಿಜೃಂಭಿಸ್ತಾ ಇದ್ದಾನೆ, ಮೆರಿತಾ ಇದ್ದಾನೆ ಅಂತ ನೋಡ್ಬೇಕಾಗತ್ತೆ. ಅದು ಯಾವುದು ನಮ್ಮ ಕಣ್ಣು ಮುಂದೆ ಬರಬಾರದು ಅನ್ನೋದಾದ್ರೆ ನಾವೆಲ್ಲರೂ ಸ್ವಾಭಿಮಾನಿಗಳಾಗಿ ನಮ್ಮ ನಾಡ ನುಡಿಯನ್ನ ರಕ್ಷಣೆ ಮಾಡುವ ಛಲ, ಕಾಳಜಿ, ಕಳಕಳಿ ನಮ್ದು ನೈಜವಾಗಬೇಕು ಅನ್ನೋದೇ ಕರವೆಯ ಮೂಲ ಉದ್ದೇಶ. ನಾವ್ಯಾರು ಅಧಿಕಾರಕ್ಕಾಗಿ ಕರವೇ ಕಟ್ಟಲಿಲ್ಲ, ರಾಜಕಾರಣಕ್ಕಾಗಿ ಕರವೇ ಕಟ್ಟಲಿಲ್ಲ, ಆಸ್ತಿ ಮಾಡಕ್ ಕಟ್ಟಲಿಲ್ಲ. ಕಟ್ಟಿದ್ದೆ ಹಾಗೆ ನಮ್ಗಿರುವ ಕನ್ನಡದ ಪ್ರೀತಿ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನೆಲ, ನನ್ನ ಜಲ ಅನ್ನುವ ಕಾಳಜಿ ನನಗಿದ್ದಾಗ ಮಾತ್ರ ನಾನು ಕನ್ನಡಿಗ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಎಂಕೆ ರಾಘವೇಂದ್ರ, ಮಹಿಳಾ ಜಿಲ್ಲಾಧ್ಯಕ್ಷೆ ಲತಾಬಾಯಿ ಮಾಡಿಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಯಾನದಹಳ್ಳಿ ಮಂಜುನಾಥ್, ಶಶಿಕುಮಾರ್, ಶಂಕರೇಗೌಡ, ಸಿಎನ್ ನವೀನ್ ಕುಮಾರ್ ಇತರರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ಕೋಲಾರ ಜಿಲ್ಲೆ ಬಂಗಾರಪೇಟೆ ನಗರದ ಕೀಲುಕೋಟೆ ಬಡಾವಣೆಯ ಚಿನ್ಮಯ ಪ್ರೌಢಶಾಲೆಯ ವಿದ್ಯಾರ್ಥಿ ಕೆಎನ್ ಲಕ್ಷ್ಮಿ 625ಕ್ಕೆ 624 ಅಂಕ ಪಡೆದು ಕೋಲಾರ ಜಿಲ್ಲೆಯ ಟಾಪರ್ಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಮಾವಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಾಗರಾಜ್ ಹಾಗೂ ಕೋಲಾರದ ಮಂಗಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯ ನಾಗವೇಣಿ ಶಿಕ್ಷಕರ ದಂಪತಿಗಳ ಪುತ್ರಿ ಲಕ್ಷ್ಮಿ ಕೆಎನ್ ಅವರು ಚಿನ್ಮಯ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿ ಸಾಧನೆ ಮಾಡಿದ್ದಾರೆ. ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ್ದ ವಿದ್ಯಾರ್ಥಿ ಕೆಎನ್ ಲಕ್ಷ್ಮಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅಭಿನಂದಿಸಿದ್ರು. 625ಕ್ಕೆ 624 ಅಂಕ ಗಳಿಸಿದ ಸಾಧಕಿ ವಿದ್ಯಾರ್ಥಿ ಕೆಎನ್ ಲಕ್ಷ್ಮಿ ಮಾತನಾಡಿ, ಅಂದಿನ ಪಾಠವನ್ನ ಅಂದೇ ಕಣ್ಣು ಹಾಯಿಸುತ್ತಿದ್ದೆ. ಪಠ್ಯವನ್ನ ಓದಿ ಮುಗಿಸಲು ತಿಂಗಳ ಗುರಿಯನ್ನ ಇಟ್ಟುಕೊಂಡಿದ್ದೆ. ಪೋಷಕರು ಹಾಗೂ ವಿದ್ಯಾಸಂಸ್ಥೆಯವರ ಪ್ರೋತ್ಸಾಹ, ಮಾರ್ಗದರ್ಶನದ ಸಾಧನೆಗೆ ಪ್ರೇರಣೆಯಾಯಿತು. ಮುಂದೆ ಎನ್ಇಟಿ ಪರೀಕ್ಷೆ ಬರೆಯುವ ಮೂಲಕ ವೈದ್ಯರಾಗುವ ಇಂಗಿತ ವ್ಯಕ್ತಪಡಿಸಿದ್ರು. ಫೈನಲ್ ಇನ್ನೇನು ಪ್ರಿಪರೇಟರಿ ಹತ್ರ ಬಂದು ಅಂದಾಗ ಕ್ಲಾಸಸ್ ಎಲ್ಲ ಮಾರ್ಕ್ಸ್ ಪ್ರಕಾರ ಡಿವೈಡ್ ಮಾಡ್ತಾರೆ.
ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ ಕೊಡ್ತಾರೆ. ಟಾಪರ್ಸ್ ಅಂತ 20 ಮೆಂಬರ್ಸ್ನ ಕರ್ಕೊಂಡು ಪ್ರಿನ್ಸಿಪಲ್ ಸರೇ ಖುದ್ದು ಮಾತಾಡಿ ಎಲ್ಲಿ ನಿಮ್ಗೆ ಮಾರ್ಕ್ಸ್ ಹೋಗಿದೆ, ಯಾಕೆ ಕಡಿಮೆ ಆಯಿತು, ನೆಕ್ಸ್ಟ್ ಟೈಮ್ ತರಬೇಕು, ಫ್ಯಾಕಲ್ಟಿ ಏನಾದ್ರು ಚೇಂಜ್ ಮಾಡಬೇಕಾ, ಬೇರೆ ಟೀಚರ್ಸ್ ಕೊಡಬೇಕಾ ನಿಮಗೆ ಏನು ಅಂತೆಲ್ಲ ಕೇಳ್ತಿದ್ರು. ನಮ್ಮನ್ನು ಪ್ರತಿ ಸಲ ಗೈಡ್ ಮಾಡ್ತಿದ್ರು. ಪ್ರಿಪರೇಟ್ ಆಗಿದ ತಕ್ಷಣ ನಮ್ಗೆ ಕರೆಸ್ತಾ ಇದ್ರು. ಒಂದು 5-6 ಸಲ ನಮ್ಮ ಜೊತೆ ಮಾತಾಡಿದ್ದಾರೆ ಪ್ರಿನ್ಸಿಪಲ್ ಸರ್ ಅವರೇ. ನಮ್ಮ ಸ್ಕೂಲ್ ಸಪೋರ್ಟು ತುಂಬ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಕೋಲಾರ ಚಿಕ್ಕಬಳ್ಳಾಪುರ ಪತ್ರಕರ್ತರ ಸಂಘದ ಸಹಕಾರ ಸಂಘದ ಒಕ್ಕೂಟ ಅಧ್ಯಕ್ಷ ಕೆಎಸ್ ಗಣೇಶ್, ಜೆಡಿಎಸ್ ಮುಖಂಡರಾದ ಬಣಕನಹಳ್ಳಿ ನಟರಾಜ್, ವೆಂಕಟೇಶ್ ಗೌಡ, ರೋಟರಿ ಸುಧಾಕರ್, ಕೀಲುಕೋಟೆ ವಿಜಿ, ವಿಶ್ವ ಭೇಟಿ ನೀಡಿ ಶುಭ ಹಾರೈಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ನ್ಯೂಟನ್ ಗ್ರಾಮರ್ ಶಾಲೆಗೆ ಸತತ 11 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದ ಏಕೈಕ ಶಾಲೆಯಾಗಿ ಹೊರಹೊಮ್ಮಿದೆ. ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಅಜರುದ್ದೀನ್ 616 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿದ್ದಾನೆ. ಇಂದು ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ನ್ಯೂಟನ್ ಗ್ರಾಮರ್ ಶಾಲೆಗೆ ಸತತ 11 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದ ಏಕೈಕ ಶಾಲೆಯಾಗಿ ಹೊರಹೊಮ್ಮಿದೆ. ಈ ಬಾರಿ ನ್ಯೂಟನ್ ಗ್ರಾಮರ್ ಶಾಲೆಯ ಟಾಪರ್ ಆಗಿ ಹೊರಹೊಮ್ಮಿದ ವಿದ್ಯಾರ್ಥಿ ತಾಯಿ ಶಿಡ್ಲಘಟ್ಟ ಡೆಪ್ಯೂಟಿ ತಹಸೀಲ್ದಾರ್ ಆಶಿಯಾ ಬಿ ಮಾತನಾಡಿ, ನಾನು ನನ್ನ ಮಗನಿಗೆ ಹೆಚ್ಚು ಓದು ಎಂದು ಟಾರ್ಚರ್ ಕೊಡ್ತಿರ್ಲಿಲ್ಲ. ಇನ್ನು ತುಂಬಾ ಓದಿದ್ರೆ ಸ್ಟ್ರೆಸ್ ಆಗುತ್ತೆ, ಬೇಗ ಮಲಗು ಎಂದು ಹೇಳ್ತಿದ್ದೆ. ಆದ್ರೆ ನನ್ನ ಮಗ ನನಗಿಂತ ಅವರ ಟೀಚರ್ ಮಾತಿಗೆ ಹೆಚ್ಚು ಬೆಲೆ ಕೊಡ್ತಿದ್ದ. ಅವರ ಸಲಹೆಯಂತೆ ಸ್ಟಡಿ ಮಾಡುತ್ತಿದ್ದ. ಶಾಲೆಯ ಪ್ರಾಂಶುಪಾಲರೇ ಬೆಳಿಗ್ಗೆ 5 ಗಂಟೆಗೆ ಕಾಲ್ ಮಾಡಿ ಮಕ್ಕಳನ್ನ ಎಬ್ಬಿಸಿ ಓದಿಸೋ ಕೆಲಸ ಮಾಡ್ತಿದ್ರು. ಮಕ್ಕಳ ಮನಸ್ಸು ಓದಿನ ಕಡೆ ತಾನಾಗಿಯೇ ಬರುವಂತೆ ನ್ಯೂಟನ್ ಗ್ರಾಮರ್ ಶಾಲೆಯ ಟೀಚರ್ಸ್ ಮಾಡುತ್ತಿದ್ರು. ನನ್ನ ಮಗನಿಗೆ ಜೆಇ ಮಾಡಬೇಕೆಂಬ ಆಸೆ ಇದೆ, ಅದನ್ನ ನಾನು ಮಾಡಿಸ್ತೇನೆ ಎಂದು ಶುಭ ಕೋರಿದರು. ಮತ್ತೆ 10th ಅಲ್ಲಿ ಏನಂದ್ರೆ 10th ಅಲ್ಲಿ ತುಂಬಾ ಚೆನ್ನಾಗಿ ಪುಷಪ್ ಮಾಡಿದ್ರು ಮಕ್ಳಿಗೆ, ಎಲ್ಲ ಮಕ್ಳಿಗೆ, ನಮ್ಮ ಮಗುಗೆ ಅಂತಲ್ಲ ಎಲ್ಲ ಮಕ್ಳಿಗೆ 4 o'clock ಮ್ಯಾಮ್ ಫೋನ್ ಮಾಡಿ ಎಬ್ಸ್ತಾ ಇದ್ರು. ಆತರ ನಾವು ಈ ಸ್ಕೂಲಲ್ಲಿ ಮಾತ್ರ ಕಂಡಿದೀವಿ. ಅವ್ನಿಗೆ JEE ಇಷ್ಟ ಇದೆ, ನಮ್ಗೆ ಮೆಡಿಕಲ್ ಅಲ್ಲಿ ಇಷ್ಟ ಇದೆ. ಯಾಕಂದ್ರೆ ನಮ್ ಚಿಕ್ಕ ಮಗಳು BDS ಓದ್ತಾ ಇದಾರೆ, ನಾವು ಇವ್ರಿಗೆ MBBS ಮಾಡಿಸ್ಬೇಕು ಅನ್ಕೊಂಡು. ಅವ್ನಿಗೆ ಏನು JEE ಇದೆ ಅಂದ್ರೆ ನಾವು ಪ್ರೌಡ್ ಫೀಲ್ ಆಗ್ತದೆ. ಯಾಕಂದ್ರೆ ಒಂದ್ ದಿವಸ ನಾನು ಆಫೀಸಿಂದ ಬರಕ್ಕೆ 9 o'clock ಆಗುತ್ತೆ. ಒಂದ್ ದಿವಸ ನಾವು ಕುತ್ಕೋಪ ಓದು ಅಂತ ನಾವು ಹೇಳಿಲ್ಲ. ಅವ್ನ್ ಸ್ಕೂಲಿಂದ ಬಂದ ತಕ್ಷಣ ಅವ್ನ್ ಹೋಮ್ವರ್ಕ್ ಅವ್ನ್ ಮಾಡ್ಕೊಂತ ಇದ್ದ. ಟ್ಯೂಷನ್ಸ್ ಏನಿಲ್ಲ, ಸ್ಕೂಲಲ್ಲಿ ಏನ್ ಹೇಳ್ಕೊಡ್ತಾ ಇದ್ರು ಅಷ್ಟೇ, ಮನೆಯಲ್ಲಿ ಬಂದು ಏನ್ ಓದ್ಕೊಂತ ಇದ್ದ ಅಷ್ಟೇ. ಇನ್ನು ಈ ವರ್ಷ ಪ್ರದ್ಯುಮ್ಮ 612, ಗಂಗೋತ್ರಿ 612, ನಾಗಚೈತನ್ಯ 609, ಧನ್ಯ ಎಸ್ 606, ಮೊಹಮ್ಮದ್ ಮಾಜ್ 604, ನಮ್ರತಾ 600, ಪೂರ್ವಿ ಕಲ್ಯಾಣಿ 599, ತರುಣ್ ಆರ್ 599, ಸುಘೋಷ್ 598, ಸಾಯಿಶ್ ಚಂದ್ರ 598 ಹೆಚ್ಚು ಅಂಕಗಳನ್ನ ಪಡೆದಿರುತ್ತಾರೆ. ಅವರ ಪೋಷಕರ ಸಮ್ಮುಖದಲ್ಲಿ ಅಧ್ಯಕ್ಷ ಲೋಕೇಶ್, ಪ್ರಾಂಶುಪಾಲೆ ರೂಪಾ ಲೋಕೇಶ್ ಹಾಗೂ ಸಿಬ್ಬಂದಿ ಸನ್ಮಾನಿಸಿ ಗೌರವಿಸಿದ್ರು. ಈ ವರ್ಷದ ಫಲಿತಾಂಶದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರಲು ಶ್ರಮಿಸಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕಿ ವೃಂದದವರಿಗೆ ಮತ್ತು ಪ್ರಾಂಶುಪಾಲರಿಗೆ ಆಡಳಿತ ಮಂಡಳಿಯಿಂದ ಅಧ್ಯಕ್ಷರಾದ ಲೋಕೇಶ್ ಅಭಿನಂದನೆ ತಿಳಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೈತರು ಕೃಷಿ ಮತ್ತು ತರಕಾರಿ ಬೆಳೆಗಳನ್ನು ಬೆಳೆಯಲು ವೋಲ್ಟೇಜ್ ಸಹಿತ ವಿದ್ಯುತ್ ಮತ್ತು ವಿದ್ಯುತ್ ಕಡಿತ ಮಾಡದೆ ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆಯವರೆಗೆ ನಿರಂತರವಾಗಿ ವಿದ್ಯುತ್ ಸರಬರಾಜು ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ರೈತ ಸಂಘಟನೆ ಬಾಗೇಪಲ್ಲಿ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ವಿದ್ಯುತ್ ಸೂಕ್ತ ನಿರ್ವಹಣೆ ಮಾಡದ ಬೆಸ್ಕಾಂ ವಿರುದ್ಧ ಬಾಗೇಪಲ್ಲಿಯಲ್ಲಿ ಪ್ರತಿಭಟನಾಕಾರರು ಧಿಕ್ಕಾರಗಳನ್ನು ಕೂಗಿದ್ರು. ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಂಚಾಲಕ ಮಂಜುನಾಥ ರೆಡ್ಡಿ ಮಾತನಾಡಿ, ಬೇಸಿಗೆ ಕಾಲ ಆರಂಭ ಆಗಿದೆ. 95% ಮಂದಿ ರೈತರು ಬೆಳೆಗಳನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಇದೀಗ ಸರಬರಾಜು ಆಗ್ತಿರುವ ವಿದ್ಯುತ್ ಸರಬರಾಜಿನ ಸಮಯದಲ್ಲಿ ಮಧ್ಯಾಹ್ನದ ನಂತರ ನೀರು ಹರಿಸಲು ಸಾಧ್ಯ ಇಲ್ಲ. ಹನಿ ನೀರಾವರಿ ಪೈಪ್ಗಳಲ್ಲಿ ನೀರಿನ ತಾಪಮಾನ ಕನಿಷ್ಠ 60 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿರುತ್ತದೆ. ಬೆಳೆಗಳಿಗೆ ನೀರು ಹರಿಸುವ ಮೊದಲು 5 ರಿಂದ 10 ನಿಮಿಷ ಪೈಪುಗಳಲ್ಲಿರುವ ಬಿಸಿ ನೀರು ಗಿಡಗಳಿಗೆ ಮೊದಲು ಸಿಗ್ತಿದೆ. ಆದರೆ ಈ ಬಿಸಿ ನೀರು ಬೇರುಗಳನ್ನು ಸಾಯಿಸುತ್ತಿದೆ. ಇದರಿಂದ ರೈತರು ಬೆಳೆದ ಬೆಳೆಗಳು ನಷ್ಟ ಆಗಿ ರೈತರು ಕಂಗಾಲಾಗಿದ್ದಾರೆ ಅಂತ ಆರೋಪಿಸಿದ್ರು. ಬೆಸ್ಕಾಂ ಅಧಿಕಾರಿಗಳು ಕೂಡಲೇ ರೈತರ ಸಮಸ್ಯೆಗಳನ್ನು ಖುದ್ದು ಆಲಿಸಿ ಬಗೆಹರಿಸಬೇಕು. ವಿದ್ಯುತ್ ನೀಡುವ ಸಮಯ ಬದಲಾವಣೆ ಮಾಡಬೇಕು. ಈಗ ನೀಡುತ್ತಿರುವ ಸಮಯಕ್ಕೆ ಬದಲಾಗಿ ನೀರಾವರಿ ವಿದ್ಯುತ್ತನ್ನು ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆಯವರೆಗೂ ನಿರಂತರವಾಗಿ ನೀಡಬೇಕು ಅಂತ ಒತ್ತಾಯಿಸಿದ್ರು.
ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬೆಸ್ಕಾಂ ಎಇಇ ಆಗಮಿಸಿ ರೈತರ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಬೆಸ್ಕಾಂನ ಸಹಾಯಕ ಕಾರ್ಯಪಾಲಕ ಅಭಿಯಂತರ ವೇಣುಗೋಪಾಲ್ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿದ್ರು. ಹಂತ ಹಂತವಾಗಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಅಂತ ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆದರು. ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಮುಖಂಡರಾದ ಹೇಮಚಂದ್ರ, ಎಎನ್ ಶ್ರೀರಾಮರೆಡ್ಡಿ, ಜಯಪ್ರಕಾಶ್ ರೆಡ್ಡಿ, ಮೊಹಮ್ಮದ್ ಎಸ್ ನೂರುಲ್ಲಾ, ನಿಜಾಮುದ್ದೀನ್, ಆಂಜನೇಯ ರೆಡ್ಡಿ, ರಾಮಾಂಜಿ, ಶ್ರೀನಿವಾಸ್, ವಿಶ್ವನಾಥ್ ರೆಡ್ಡಿ, ಶ್ರೀನಿವಾಸ್ ನಾಯ್ಕ್ ಮತ್ತಿತರರು ಹಾಜರಿದ್ದರು. ಟಿಎಸ್ ರಾಜೇಶ್, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಎಸ್ಎಸ್ಎಲ್ಸಿ ಪರೀಕ್ಷೆ ಪಾಸ್ ಆದ ಖುಷಿಯಲ್ಲಿದ್ದ ಬಾಲಕನೋರ್ವ ಈಜಲು ಹೋಗಿ ಜಲಸಮಾಧಿಯಾಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. 15 ವರ್ಷದ ಕಿರಣ್ ಮೃತ ಬಾಲಕನಾಗಿದ್ದು, ಎಸ್ಎಸ್ಎಲ್ಸಿ ಫಲಿತಾಂಶ ಬಂದ ಬಳಿಕ ಸ್ನೇಹಿತರ ಜೊತೆ ಈತ ಈಜಲು ತೆರಳಿದ್ದ ವೇಳೆ ಬಾವಿಯ ನೀರಲ್ಲಿ ಮುಳುಗಿ ಅವಘಡ ಸಂಭವಿಸಿದೆ. ಈ ಘಟನೆ ಬೆನ್ನಲ್ಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಕಿರಣ್ ಶವಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಹುಡುಕಾಟ ನಡೆಯುತ್ತಿದೆ. ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಳ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ಗೆ ವಾರ್ಡ್ ಓಪನ್, ಗ್ಲೂಕೋಸ್ ಸೇರಿ ತುರ್ತು ಚಿಕಿತ್ಸೆ. ಪತ್ನಿಗೆ ಅನೈತಿಕ ಸಂಬಂಧದ ಅನುಮಾನದ ಹಿನ್ನೆಲೆ ಮನಸ್ಸು ಇಚ್ಚಿ ಮಚ್ಚಿನಿಂದ ಕೊಚ್ಚಿ ಬರ್ಬರ ಕೊಲೆ ಮಾಡಿದ ಪತಿ. ಎಸ್ಎಸ್ಎಲ್ಸಿಯಲ್ಲಿ 33ನೇ ಸ್ಥಾನಕ್ಕೆ ತೃಪ್ತಿಗೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆ. ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಸಾಧನೆ, 625ಕ್ಕೆ 624 ಅಂಕ ಪಡೆದ ಬಿಜಿಎಸ್ನ ಪ್ರಣತಿ ರಾಜ್. ಸ್ಥಳೀಯ ಶಾಸಕರ ವಿರುದ್ಧ ಮಾತನಾಡಿದ ಉಸ್ತುವಾರಿ ಸಚಿವರ ಬೆಂಬಲಿಗರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ ಕಾಂಗ್ರೆಸ್ ಪಕ್ಷ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.